ಕೊಪ್ಪಳದಲ್ಲಿ ಇಬ್ಬರು ಅಧಿಕಾರಿಗಳ ಮಧ್ಯೆ ಜಟಾಪಟಿ ನಡೀತಾ ಇದೆ. ಯಾವ ವಿಚಾರಕ್ಕೆ? ಕುರ್ಚಿಗಾಗಿ ನಡೀತಾ ಇರುವಂತಹ ಜಟಾಪಟಿ ಇದು. ಕೊಪ್ಪಳದಲ್ಲಿ ಅಧಿಕಾರಿಗಳ ಮಧ್ಯೆ ಜಟಾಪಟಿ ಜೋರಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಗಲಾಟೆ ಇದು. ಉಪನಿರ್ದೇಶಕ ಅಧಿಕಾರದ ಚೇರಿಗಾಗಿ ಕಿತ್ತಾಡ್ತಾ ಇದ್ದಾರೆ. ತಿಪ್ಪಣ್ಣ ಪಿ ಸಿರಸಗಿ ಮತ್ತು ಪರಶುರಾಮ ಮಧ್ಯೆ ಈ ಒಂದು ಗಲಾಟೆ ನಡೀತಾ ಇರುವಂಥದ್ದು. ನೋಡಿ, ಇಲ್ಲಿ ಕಳೆದ ವರ್ಷ ಅಕ್ಟೋಬರ್ 3ರಂದು ಅಂದ್ರೆ 2024ರ ಅಕ್ಟೋಬರ್ 3ರಂದು ತಿಪ್ಪಣ್ಣ ಅಮಾನತಾಗಿದ್ರು. ಈ ವೇಳೆ ಪರಶುರಾಮ್ ಎಂಬುವವರು ಅಧಿಕಾರವನ್ನ ಸ್ವೀಕರಿಸಿದ್ರು. ಇನ್ನು ತಿಪ್ಪಣ್ಣ ಯಾವಾಗ ಅಮಾನತ್ ಹಾಕ್ತಾರೋ ಈ ಹಿನ್ನೆಲೆಯಲ್ಲಿ ಅವರು ಕೆಎಟಿಗೆ ಹೋಗಿದ್ರು ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ. ಇನ್ನು ಡಿಸೆಂಬರ್ 17ರಂದು ತಿಪ್ಪಣ್ಣ ಸಿರಸಗಿ ಅಮಾನತು ರದ್ದಾಗುತ್ತೆ. ಇತ್ತ ಜನವರಿ 20, 2025ರಂದು ಕೆಎಟಿಯಿಂದ ಪರಶುರಾಮ್ ಅಧಿಕಾರ ರದ್ದಾಗುತ್ತೆ. ಇನ್ನು ತಿಪ್ಪಣ್ಣನೇ ಮುಂದುವರಿಬೇಕು ಅಂತ ಕೆಎಟಿ ಆದೇಶವನ್ನ ಕೂಡ ಹೊರಡಿಸಿದೆ. ಆದರೆ ಈಗ ಪರಶುರಾಮ್ ಅಧಿಕಾರವನ್ನ ಬಿಟ್ಟುಕೊಡದೆ ಕಿರಿಕನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಬ್ಬರ ಗಲಾಟೆಯಿಂದ ಇಲಾಖೆಯ ಸಿಬ್ಬಂದಿಗಳು ಈಗ ಗೊಂದಲದಲ್ಲಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಗಲಾಟೆ ಇದಾಗಿದೆ. ಉಪನಿರ್ದೇಶಕ ಅಧಿಕಾರದ ಚೇರಿಗಾಗಿ ಅಂದ್ರೆ ಮೊದಲು ನಿರ್ದೇಶಕರಾಗಿ ಏನು ತಿಪ್ಪಣ್ಣ ಪಿ ಸಿರಸಗಿ ಅವರು ಇರ್ತಾರೆ. ಅದಾದ ಮೇಲೆ ಅವರಿಗೆ ಅಮಾನತು ಮಾಡಲಾಗುತ್ತೆ. ಇನ್ನು ತದನಂತರ ಆ ಪ್ಲೇಸ್ಗೆ ಯಾರು ಪರಶುರಾಮ್ ಬರ್ತಾರೆ. ಇನ್ನು ಇದಾದ ಮೇಲೆ ತಿಪ್ಪಣ್ಣ ಅವರ ಅಮಾನತನ್ನು ರದ್ದು ಮಾಡಿ ಮತ್ತೆ ನೀವೇ ಮುಂದುವರಿಯೋದಕ್ಕೆ ಕೆಎಟಿ ಆದೇಶವನ್ನು ಕೂಡ ಹೊರಡಿಸುತ್ತೆ. ಆಗ ಪರಶುರಾಮ್ ಅಧಿಕಾರದಲ್ಲಿದ್ದಾರೆ, ಅವರ ಅಧಿಕಾರವನ್ನು ಕೂಡ ರದ್ದು ಮಾಡ್ತಾರೆ. ಸದ್ಯಕ್ಕೀಗ ಪರಶುರಾಮ್ ನಾನು ಅಧಿಕಾರವನ್ನು ಬಿಟ್ಟುಕೊಡೋದಿಲ್ಲ ಅಂತ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಸದ್ಯ ಈಗ ಪರಶುರಾಮ್ ಅಧಿಕಾರವನ್ನು ಯಾಕೆ ರದ್ದು ಮಾಡಿದ್ರು? ತಿಪ್ಪಣ್ಣ ಪಿ ಸಿರಸಗಿ ಅವರ ಅಮಾನತನ್ನು ರದ್ದು ಮಾಡಿ ಅದೇ ಪ್ಲೇಸಿಗೆ ಕಳಿಸ್ಕೊಟ್ಟಿದ್ದಾರೆ ಅಂದರೆ ಪರಶುರಾಮ್ ಅವ್ರಿಗೆ ಬೇರೆ ಏನಾದರೂ ಸ್ಥಾನವನ್ನು ನೀಡಿದ್ದಾರಾ, ಏನು ಎತ್ತ ಅನ್ನೋದ್ರ ಕುರಿತು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ. ಒಟ್ಟಿನಲ್ಲಿ ಈಗ ಈ ಇಬ್ಬರ ಗಲಾಟೆಯಿಂದ ಇಲಾಖೆಯ ಸಿಬ್ಬಂದಿ ಗೊಂದಲದಲ್ಲಿದ್ದಾರೆ. ಆದೇಶದ ಪ್ರಕಾರ ನಾನು ಸೆಪ್ಟೆಂಬರ್ 2023ರಿಂದ ಕೊಪ್ಪಳ ಜಿಲ್ಲೆಯ ಉಪನಿರ್ದೇಶಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನು. ಅಕ್ಟೋಬರ್ 2024ರಂದು ಇಲಾಖೆಗೆ ಸಂಬಂಧಿಸಿದ ಕೆಲವು ಅಹಿತಕರ ಘಟನೆಗಳ ಕುರಿತು ನನ್ನನ್ನು ಅಮಾನತು ಮಾಡಿತ್ತು. ಆ ಕುರಿತು ನಾನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಬೆಳಗಾವಿ ಪೀಠದಲ್ಲಿ ಪ್ರಶ್ನಿಸಿ ಆ ಅಮಾನತಿನ ಆದೇಶವನ್ನು ರದ್ದುಪಡಿಸಿ ಅದರಲ್ಲಿ ನನ್ನ ಮನವಿಯನ್ನು ಅಲೋ ಮಾಡಿ ಲೀನ್ ಕಂಟಿನ್ಯೂ ಮಾಡಿ ಆದೇಶ ಮಾಡಿರುತ್ತದೆ. ಏತನ್ಮಧ್ಯೆ ಸರ್ಕಾರ ಅಕ್ಟೋಬರ್ 16ನೇ ತಾರೀಕು ಇನ್ನೋರ್ವ ಪರಶುರಾಮ್ ಶೆಟ್ಟಪ್ಪನವರನ್ನು ಇಲ್ಲಿಗೆ ಸ್ಥಳ ನಿಯುಕ್ತಿಗೊಳಿಸಿತ್ತು. ಅದು ಕಾನೂನು ಬಾಹಿರವಾಗಿ ಸ್ಥಳ ನಿಯುಕ್ತಿಯಾಗಿದೆ ಅಂತ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಪೀಠ ಅವರ ಆದೇಶವನ್ನು ರದ್ದುಪಡಿಸಿ ದಿನಾಂಕ 20/1/2025ರಂದು ಆದೇಶಗೊಳಿಸಿರುತ್ತದೆ. ಆ ಕಾರಣಕ್ಕಾಗಿ ನಾನು 24/1/2025ರಂದು ಬಂದು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ವರದಿ ಮಾಡಿಕೊಂಡಿರುತ್ತೇನೆ. ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.